ಇಂಡಿಯಾಗೆ ಸಂಕಷ್ಟ ಎಂತಕ್ಕಂದರೆ ಬುಮ್ರಾ ಅವರು ಚಾಂಪಿಯನ್ಸ್ ಟ್ರೋಫಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಹಾಗೆಯೇ ಜೈಸ್ವಾಲ್ ಅವರು ಕೂಡ ಸ್ಕ್ವಾಡಲ್ಲಿ ಇಲ್ಲ. ಸೊ ಇವರಿಬ್ಬರು ಎಂತಕ್ಕಿಲ್ಲ ಅಂತ ಕಾರಣ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ICC ನಿನ್ನೆ ಅಂದರೆ 11ನೇ ತಾರೀಕು ಮಂಗಳವಾರ ಲಾಸ್ಟ್ ಡೇಟ್ನ ಕೊಟ್ಟಿತ್ತು. ಚಾಂಪಿಯನ್ಸ್ ಟ್ರೋಫಿಗೆ ಸ್ಕ್ವಾಡು ನಿಮ್ದು ಏನೇ ಇದ್ರೂ ಫೈನಲೈಸ್ ಮಾಡ್ಕೊಳ್ಳಿ ಅಂತ. ಸೊ ನಿನ್ನೆ ನೈಟು BCCI ಲೇಟ್ ನೈಟ್ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಬುಮ್ರಾ ಅವರಿಲ್ಲ, ಯಶಸ್ವಿ ಜೈಸ್ವಾಲ್ ಅವರಿಲ್ಲ, ವರುಣ್ ಚಕ್ರವರ್ತಿ ಹಾಗೆಯೇ ಹರ್ಷಿತ್ ರಾಣಾ ಅವರು ಬಂದಿದ್ದಾರೆ ಸ್ಕ್ವಾಡ್ಗೆ. ಸೊ ಈ ಸ್ಕ್ವಾಡಲ್ಲಿ ಎಂತಕ್ಕೆ ಬುಮ್ರಾ ಅವ್ರು ಇಲ್ಲ ಅಂದರೆ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ನಿತಿನ್ NCA ಮುಖ್ಯಸ್ಥ ಅವರು ಏನು ಹೇಳ್ತಾರೆ ಅಂದರೆ ಬುಮ್ರಾ ಅವರು ಫಿಟ್ ಆಗಿದ್ದಾರೆ, ಬಟ್ ಬೌಲಿಂಗ್ ಮಾಡ್ತಿಲ್ಲ ಇನ್ನೂ. ಸೊ ಡಿಸಿಷನ್ನು ನಿಮಗೆ ಬಿಟ್ಟಿದ್ದು, ಇನ್ನೊಂದು ವಾರದಲ್ಲಿ ಫಿಟ್ ಆಗ್ತಾರೆ ಬೌಲಿಂಗ್ ಮಾಡೋದಕ್ಕೆ ಅಂದರೆ ನೀವು ತೊಗೋಬೋದು ಅಂತ ಅಜಿತ್ ಅಗರ್ಕರ್ಗೆ ಡಿಸಿಷನ್ನ ಬಿಟ್ಬಿಟ್ಟಿದ್ದಾರೆ ಡಿಸಿಷನ್ ತೊಗೊಳಕ್ಕೆ. ಸೊ ಅಜಿತ್ ಅಗರ್ಕರ್ ಅವರು ಇನ್ನೂ ಫಿಟ್ ಆಗದೆ ಇರೋ ಬುಮ್ರಾನ ಸೆಲೆಕ್ಟ್ ಮಾಡಿಕೊಂಡು ತಿರ್ಗಾ ಇಂಜುರಿ ಆದರೆ ಕಷ್ಟ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಒಂದು ಸಲ ಆಲ್ರೆಡಿ 2022 ವರ್ಲ್ಡ್ ಕಪ್ಗೂ ಮುಂಚೆ ಬುಮ್ರಾ ಅವ್ರಿಗೆ ಹಿಂಗೆ ಇಂಜುರಿ ಆದಾಗ NCA ರಿಪೋರ್ಟು ಫಿಟ್ ಅಂತ ಕೊಟ್ಬಿಟ್ಟು ಆಸ್ಟ್ರೇಲಿಯಾ ಮೇಲೆ ಬೈಲ್ಯಾಟ್ರಲ್ ಸೀರೀಸಲ್ಲಿ ಬುಮ್ರಾ ಅವ್ರಿಗೆ ಇಂಜುರಿ ಆದಾಗ ಒಂದು ವರ್ಷ ಆಡೇ ಇರಲಿಲ್ಲ. ಸೊ ಆ ಥರ ಕೈ ಸುಟ್ಕೊಳ್ಳೋದು ಬೇಡ ಈ ಸಲಿನೂ ಅಂದ್ಬಿಟ್ಟು ಅವ್ರಿಗೆ ಡಿಸಿಷನ್ನ ಬಿಟ್ಟಿದ್ದಾರೆ ಅಜಿತ್ ಅಗರ್ಕರ್ ಅವ್ರಿಗೆ. ಸೊ ಅವರು ಕೂಡ ರಿಸ್ಕ್ನ ತೊಗೊಳೋದು ಬೇಡ ಅಂದ್ಬಿಟ್ಟು ಬುಮ್ರಾ ಅವ್ರನ್ನ ರೂಲ್ಡ್ ಔಟ್ ಮಾಡಿದ್ದಾರೆ. ಈಗ ಹರ್ಷಿತ್ ರಾಣಾ ಇನ್ಎಕ್ಸ್ಪೀರಿಯನ್ಸ್ಡ್ ಹರ್ಷಿತ್ ರಾಣಾ ಅವ್ರಿಗೆ ಸ್ಥಾನನ ಕೊಟ್ಟಿದ್ದಾರೆ ಅಲ್ಲಿ. ಇಲ್ಲಿ ಗಂಭೀರ್ ಅವ್ರು ಆಡಿಸಿದ್ದು ಕೂಡ ಅದಕ್ಕೇ ODI ಸೀರೀಸಲ್ಲಿ ಅಕಸ್ಮಾತ್ ಬುಮ್ರಾ ಅವ್ರು ಏನಾದರೂ ರಿಕವರ್ ಆಗಲಿಲ್ಲ ಅಂದರೆ ರೀಪ್ಲೇಸ್ಮೆಂಟಾಗಿ ಹರ್ಷಿತ್ ರಾಣಾ ಅವ್ರು ಇರಲಿ ಅಂತ ಅವ್ರಿಗೆ ಚಾನ್ಸ್ನ ಕೊಟ್ಟಿದ್ದು. ಸೊ ಚೆನ್ನಾಗಿ ಮಾಡಿದ್ದಾರೆ 2 ಮ್ಯಾಚು. ಇನ್ನು ಯಶಸ್ವಿ ಜೈಸ್ವಾಲ್ ಅವ್ರ ಕಡೆ ಬರೋದಾದರೆ ಯಶಸ್ವಿ ಜೈಸ್ವಾಲ್ ಅವ್ರನ್ನ ಬ್ಯಾಕಪ್ ಓಪನರ್ ಆಗಿ ಬ್ಯಾಕಪ್ ಆಗಿ ಇಟ್ಕೊಂಡಿದ್ದು ಅವ್ರನ್ನ. ಸೊ ಈಗ ಅಲ್ಲಿ ಎಲ್ಲ ಬ್ಯಾಟ್ಸ್ಮನ್ಗಳು ರೆಡಿ ಆಗಿದ್ದಾರೆ. ಫಸ್ಟ್ ಮ್ಯಾಚ್ ವಿರಾಟ್ ಕೊಹ್ಲಿ ಅವ್ರಿಗೆ ಇಂಜುರಿ ಆದ ಕಾರಣ ಅವ್ರನ್ನ ಡೆಬ್ಯೂ ಮಾಡಿಸಿದ್ರು, ಬಟ್ ಮತ್ತೆ ಫಿಟ್ ಆಗಿದ ಮೇಲೆ ಬರಲೇಬೇಕು, ಅಲ್ಲಿ ಯಾರನ್ನೂ ಕುಣ್ಸೋಕ್ಕಾಗಲ್ಲ. ಬ್ಯಾಕಪ್ ಆಗಿ ಈಗ ಆಲ್ರೆಡಿ ರಿಷಬ್ ಪಂತ್ ಅವರಿದ್ದಾರೆ. ಸೊ ಅದಕ್ಕೋಸ್ಕರ ಯಶಸ್ವಿ ಜೈಸ್ವಾಲ್ನ ರಿಮೂವ್ ಮಾಡಿ ವರುಣ್ ಚಕ್ರವರ್ತಿ ಬೇಕು ಮಿಸ್ಟ್ರಿ ಸ್ಪಿನ್ನರು, ಇವರು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಈಗ ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಬರೋದಕ್ಕೋಸ್ಕರ ರಿಮೂವ್ ಮಾಡಿದ್ದಾರೆ ಯಶಸ್ವಿ ಜೈಸ್ವಾಲ್ ಅವ್ರನ್ನ ರಿಸರ್ವಲ್ಲಿ ಇಟ್ಟಿದ್ದಾರೆ. ಜೈಸ್ವಾಲ್, ಶಿವಮ್ ದುಬೆ ಹಾಗೆಯೇ ಮೊಹಮ್ಮದ್ ಸಿರಾಜ್ ಅವ್ರನ್ನ. ಇನ್ನು ಸಿರಾಜ್ ಬೈ ಬಗ್ಗೆ ಮಾತಾಡೋದಾದರೆ ಸಿರಾಜ್ ಬೈ ಈ ODIನಲ್ಲಿ ಒನ್ ಆಫ್ ದ ನಂಬರ್ 1 ಬೌಲರು. ಎಂತಕ್ಕಂದರೆ 5.18 ಎಕಾನಮಿನ ಹೊಂದಿದ್ದಾರೆ. ಹಾಗೆಯೇ 3 ಫಾರ್ಮೆಟ್ಗೆ ಕಂಪೇರ್ ಮಾಡಿದ್ರೆ ODIಯಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಬೌಲರು. ಕಂಪೇರ್ ಟು ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್ ಸಿಕ್ಕಾಪಟ್ಟೆ ಒಳ್ಳೆ ಬೌಲರು. ಸೊ ಇವ್ರನ್ನ ಸ್ಕ್ವಾಡಲ್ಲಿ ಇಟ್ಕೊಳ್ದೇ ಇರೋದು ತಪ್ಪು ಮಾಡಿದ್ರೆ ನಮ್ಮ ಟೀಮ್ ಇಂಡಿಯಾ. ಬೂಮ್ರಾ ಅವರು ಈಗ ಇಲ್ಲ, ಸಿರಾಜ್ ಅವರು ಇಲ್ಲ. ಸೊ ನಿಮ್ಮ ಪ್ರಕಾರ ತಿಳಿಸಿ, ಸಿರಾಜ್ ಅವರು ಹರ್ಷದೀಪ್ ಅಥವಾ ಹರ್ಷಿತ್ ರಾಣಾ ಅವ್ರಿಗಿಂತ ಬೆಟರ್ ಇಲ್ವಾ? ಇವರಿಬ್ಬರು ಸಿರಾಜ್ಗಿಂತ ಬೆಟರ್ ಇದ್ದಾರಾ ಅಂತ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಇನ್ನು ಫೈನಲೈಸ್ ಆಗಿರುವಂಥ ನಮ್ಮ ಟೀಮ್ ಇಂಡಿಯಾದ ಸ್ಕ್ವಾಡು ಚಾಂಪಿಯನ್ಸ್ ಟ್ರೋಫಿಗೆ ಹೇಗಿದೆ ಅಂದರೆ ರೋಹಿತ್ ಶರ್ಮಾ ಅವರು, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್, ರವೀಂದ್ರ ಜಡೇಜಾ, ವರುಣ್ ಚಕ್ರವರ್ತಿ, ಎಷ್ಟು ಜನ ನಮ್ಮ ಸ್ಕ್ವಾಡಲ್ಲಿದ್ದಾರೆ. ಇದರಲ್ಲಿ ಪ್ಲೇಯಿಂಗ್ 11 ಎಲ್ಲ ಮಾಡೋಣ. ಚಾಂಪಿಯನ್ಸ್ ಟ್ರೋಫಿ ಶುರುವಾಗ್ತಿದ್ದಂಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಒಟ್ಟಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.